ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಮೆರುಗು. ಏರ್ಪೋರ್ಟ್ನಲ್ಲಿ ಸೋಲ್ ಸ್ಮಾರಕ ಶಿಲ್ಪ ಅನಾವರಣಗೊಂಡಿದೆ. ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಮತ್ತೊಂದು ಮೆರುಗು ಬಂದಿದೆ. ಏರ್ಪೋರ್ಟ್ನಲ್ಲಿ ಸೋಲ್ ಸ್ಮಾರಕ ಶಿಲ್ಪ ಅನಾವರಣ ಆಗಿದೆ. ಟರ್ಮಿನಲ್ 2ರಲ್ಲಿ ಬೆಂಗಳೂರು ಸೋಲ್ ಸ್ಮಾರಕ ಶಿಲ್ಪ. ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಕಿರಣ್ ಮಂಜುದಾರ್ ಅವರು ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆಯಿಂದ ಸೋಲ್ ಶಿಲ್ಪ ಉದ್ಘಾಟನೆಯಾಗಿದೆ. ಚೌಮೆ ಪ್ಲೆನ್ಸನ್ ಅವರ ಕಲ್ಪನೆಯಲ್ಲಿ ಮೂಡಿಬಂದಿರುವಂತಹ ಈ ಶಿಲ್ಪಕಲೆ ಬೆಂಗಳೂರಿನ ಸಂಸ್ಕೃತಿ ಜಗತ್ತಿಗೆ ಸಾರುವ ಉದ್ದೇಶದಿಂದ ಲೋಕಾರ್ಪಣೆ ಮಾಡಲಾಗಿದೆ. ಕಣ್ಮನ ಸೆಳೀತಾ ಇದೆ ಸ್ಪೇನ್ನ ಖ್ಯಾತ ಕಲಾವಿದನ ಕೈಚಳಕ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಮತ್ತೊಂದು ಮೆರುಗು ಬಂದಿರುವಂಥದ್ದು. ಏರ್ಪೋರ್ಟ್ನಲ್ಲಿ ಸೋಲ್ ಸ್ಮಾರಕ ಶಿಲ್ಪ ಅನಾವರಣ ಆಗಿದೆ. ಟರ್ಮಿನಲ್ 2ರಲ್ಲಿ ಬೆಂಗಳೂರು ಸೋಲ್ ಸ್ಮಾರಕ ಶಿಲ್ಪ ಅನಾವರಣ ಆಗಿರುವಂಥದ್ದು. ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಒಂದು ಉದ್ಘಾಟನೆ ಮಾಡಿರುವಂಥದ್ದು. ಚೌಮೆ ಪ್ಲೆನ್ಸಾರ್ನವರ ಬೆಂಗಳೂರಿನ ಸಂಸ್ಕೃತಿ ಜಗತ್ತಿಗೆ ಸಾರುವ ಉದ್ದೇಶದಿಂದ ಲೋಕಾರ್ಪಣೆ ಮಾಡಲಾಗಿದೆ. Airport is always a great place for two reasons. One is it's a big platform that brings together 40-50 million people every year. Secondly, it's the first point at which international visitors to the city interact with the city. This is where the first impression of the city is formed. And I think when you create a sculpture like this, which reflects the soul of our city in such a beautiful manner, which reflects the cultural plurality of our city, the diversity of the number of people, backgrounds, cultures, languages that are present in our city in such a beautiful manner, I think there couldn't be a better way to welcome people. My feeling is that this is going to be the most photographed spot in Bangalore Airport. Lots of people will take selfies and post it on Instagram. I'm definitely sure of that. And I think this is a great way to welcome people to our city. And so I'm very happy. It's a big moment. And we are very, very thankful because of the generosity of Kiran Mazumdar-Shaw, of the Mazumdar-Shaw Foundation, of the Biocon Foundation. I think it's their generosity that has really made this possible, because she's a big brand ambassador, cultural ambassador of the city of Bangalore, and her passion for the city of Bangalore is what has resulted in her, commissioning this work of art for the airport and for the people of Bangalore to enjoy. ನೀವು ಈ ಆರ್ಟ್ ಫಾರ್ಮನ್ನು ನೀವು ಗಮನಿಸಿದರೆ ನಿಮಗೆ ಭಾಳ ಸ್ಪಷ್ಟವಾಗಿ ಕಾಣಿಸುತ್ತೆ. ಬೆಂಗಳೂರಿನ ವಿಶಾಲ ಹೃದಯ ಏನಿದೆ ಅದು ಈ ಸ್ಕಲ್ಪ್ಚರ್ನಲ್ಲಿ ಕಾಣಿಸ್ತದೆ. ಈ ಕೃತಿನಲ್ಲಿ ಭಾಳ ಸ್ಪಷ್ಟವಾಗಿ ಬೆಂಗಳೂರಿನ ಆತ್ಮೀಯತೆ ಇರ್ಬೋದು, ಬೆಂಗಳೂರಿನ ಅಥವಾ ಕನ್ನಡಿಗರ ಏನು ಒಂದು ದೊಡ್ಡ ಮನಸ್ಸು ಇರ್ಬೋದು, ಅದನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಈ ಕೃತಿಗೆ ಬೆಂಗಳೂರು ಸೋಲ್ ಅಂದರೆ ಬೆಂಗಳೂರಿನ ಆತ್ಮ ಅಂತ ನಾವು ಹೇಳ್ತೀವಿ, ಅದನ್ನು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಎಲ್ಲರಿಗೂ ಜಾಗ ಇದೆ. ನಿಮ್ಮದು ಯಾವುದೇ ಸಂಸ್ಕೃತಿ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ನೀವೆಲ್ಲರೂ ಕೂಡ ಬೆಂಗಳೂರಿಗೆ ಇಲ್ಲಿ ಬಂದು ಇಲ್ಲಿ ಉದ್ಯೋಗ ಹುಡುಕಕ್ಕಿರ್ಬೋದು, ವಿದ್ಯಾಭ್ಯಾಸಕ್ಕಿರ್ಬೋದು, ಇಲ್ಲಿ ಬಂದರೂ ಕೂಡ ಬೆಂಗಳೂರನ್ನು ತನ್ನ ಸ್ವಂತ ಊರ ಥರ ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಕಲೆ, ನಿಮ್ಮ ಸಂಸ್ಕೃತಿ, ನಿಮ್ಮ ಆಹಾರ ಪದ್ಧತಿಗಳು ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದೆ. ಅದ್ರ ಜೊತೆಗೆ ಕನ್ನಡ, ಕರ್ನಾಟಕ ಅದನ್ನು ಕೂಡ ಉಳಿಸ್ಕೊಂಡು ಹೋಗಿದೆ. ಇಷ್ಟು ಶತಮಾನದಿಂದ ಹೊರಗಿಂದ ಜನ ಬಂದರೂ ಕೂಡ ನಮ್ಮದೇ ಆದಂಥ ಕಲೆ, ಸಂಸ್ಕೃತಿ, ಆಹಾರ ಪದ್ಧತಿಗಳು, ನಮ್ಮ ಭಾಷೆ ಅವೆಲ್ಲನೂ ಉಳಿಸ್ಕೊಂಡು ಹೋಗಿ ಒಂದು ವಿಶ್ವ ಮಟ್ಟದಲ್ಲಿ ಇವತ್ತು ನಾವು
ಪ್ರಖ್ಯಾತವಾದಂಥ ಒಂದು ಸಿಟಿ ಆಗಿದ್ದೀವಿ ಅಂದರೆ ಅದಕ್ಕೆ ಇದು ಸಾಕ್ಷಿ ಮಾಡುತ್ತೆ. ಇದನ್ನು ಮಾಡಿದಂಥವರು ಪ್ಲೆನ್ಸಾ ಅಂತ ವ್ಯಕ್ತಿ, ಅವರು ಸ್ಪೇನ್ ದೇಶದವರು, ಕಲಾವಿದರು. ಅವರು ಅಲ್ಲಿನ ಒಂದು ಏನು ಇನ್ನು ಮುಂದಿನ 2 ವರ್ಷಕ್ಕೆ ಸ್ಪೇನಿನ ಸರ್ಕಾರ ಅವರಿಗೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಕಲ್ಚರ್ ಅಂತ ಮಾಡಿದ್ದಾರೆ. ಸೊ ಇವತ್ತು ಅವರ ಒಂದು ಕೃತಿಯನ್ನು ಇವತ್ತು ಕಿರಣ್ ಮಜುಮ್ದಾರ್ ಅವರ ಫೌಂಡೇಶನ್ ವತಿಯಿಂದ ಹಾಗೂ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವತಿಯಿಂದ ಇಲ್ಲಿ ಅನಾವರಣಗೊಂಡಿದೆ. ಸೊ ಇದನ್ನು ಒಂದು ಬೆಂಗಳೂರಿನ ಒಂದು ಏನು ನಮ್ಮ ಈ ವ್ಯಕ್ತಿತ್ವವನ್ನು ಬಿಂಬಿಸಲಿಕ್ಕೆ ಒಂದು ಪ್ರಯತ್ನ ಆಗಿದೆ. ನನ್ನ ಪ್ರಕಾರ ಇದು ಭಾಳ ಉತ್ತಮವಾಗಿ ಬಿಂಬಿಸಿದ್ದಾರೆ. ಎಲ್ಲ ಭಾಷೆ ಇರ್ಬೋದು, ಎಲ್ಲ ಜನರಿಗಿರು ಒಗ್ಗೂಡಿಸಿ ಬೆಂಗಳೂರು ಯಾವ ರೀತಿ ವಿಶ್ವ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರು ಗಳಿಸ್ತಾ ಇದೆ ಅದಕ್ಕೆ ಒಂದು ಚಿತ್ರಣ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೋಡಿ, ನಮ್ಮ ಬೆಂಗಳೂರು ಸಿಟಿಗೆ ತುಂಬ ಕಲ್ಚರಲ್ ಸೋಲ್ ಇದೆ. ಅದಕ್ಕೋಸ್ಕರ ಇದು ಬೆಂಗಳೂರು ಸೋಲ್ ಅಂತ ಒಂದು ಕಲಾ ಮಾಡಿದ್ದಾರೆ. ಇವರು ತುಂಬ ಮುಖ್ಯ ಕಲಾಕಾರಿದ್ದಾರೆ ಸ್ಪೇನಿಂದ. ಅವರು ಬೇರೆ ಬೇರೆ ಕಡೆ ಸ್ಕಲ್ಪ್ಚರ್ ಮಾಡಿದ್ದಾರೆ. In Bangalore, he has created this wonderful sculpture at the airport. ಇದು ಅರೈವಲ್ ಏರ್ಪೋರ್ಟ್ ನಲ್ಲಿ ಅವರು ಇದು ಸ್ಕಲ್ಪ್ಚರ್ ಮಾಡಿದ್ದಾರೆ. And I think it announces a very big statement to every passenger that gets into the city. And I think it's a very important sculpture because it basically tells you about the plurality of Bengaluru. ಅಂದ್ರೆ ಬೇರೆ ಬೇರೆ ಸ್ಟೇಟ್ಸು ದೇಶದಲ್ಲಿ ಎಲ್ಲ ಇಲ್ಲೂ ಸೇರಿಸ್ಬಿಟ್ಟು ಇದು ಟೆಕ್ನಾಲಜಿ ಕೆಲಸ ಮಾಡ್ತಾ ಇದ್ದಾರೆ. So they've got a lot of technology symbols, mathematical symbols mixed with a lot of language alphabets. And I think it's a beautiful expression of human